ನಾನು ಆ್ಯಕ್ಚುಲಿ ಸ್ಕೂಲ್ ಇದ್ದಾಗಿಂದನೇ ಸ್ಟಾರ್ಟ್ ಮಾಡಿದೆ. 8th or 9th ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಸ್ಪೆಕ್ಸ್ ಹಾಕೋಕ್ಕೆ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ ಸ್ಪೆಕ್ಸ್ ಹಾಕೋಕ್ಕೆ ಬಂದು ಸುಮ್ಮನೆ ತೊಗೊಂಡೆ ಆ್ಯಕ್ಚುಲಿ. ಆಮೇಲೆ ಏನಾಗೋಯ್ತು ಅಂದರೆ ಸ್ಪೆಕ್ಸ್ ಇಲ್ಲದೆ ಏನು ಕಾಣಿಸ್ತಾ ಇರಲಿಲ್ಲ ಆ್ಯಕ್ಚುಲಿ. ಸ್ಪೆಕ್ಸ್ ಹಾಕಲೇಬೇಕಾಗಿತ್ತು. ಆಮೇಲೆ ಯಾವಾಗ ಸ್ಪೆಕ್ಸ್ ತೆಗಿದ್ದೀನಿ ಅಂತ ಅನಿಸ್ತಾ ಇತ್ತು. ನಾನು ಬೇರೆ ಸ್ಪೋರ್ಟ್ಸು ಅದರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಇವಾಗ ಫೈನಲಿ ಲೈಕ್ ವೆನ್ ಐ ಟರ್ನ್ 23 ಲೈಕ್ ಇವಾಗ ಆಪ್ರೇಷನ್ ಮಾಡ್ತೀನಿ. ಇವಾಗ ಚೆನ್ನಾಗಿದೆ ವಿಷನು. ನಾನು ಚೂಸ್ ಮಾಡಿದ್ದು ಸುಶ್ರುತ್ ಸರ್ನ. ಆ್ಯಕ್ಚುಲಿ ಅವ್ರು ವೆರಿ ಫ್ರೆಂಡ್ಲಿ ಆಗಿದ್ದರು. ಹಾಗೆ ತುಂಬ ಕ್ವಿಕ್ ಆಯಿತು ಆ್ಯಕ್ಚುಲಿ. ಇಲ್ಲ ಅಂದರೆ ನಾನು ಈ ವೀಕ್ ಬಂದೆ, ಒಂದೇ ವೀಕಲ್ಲಿ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಲೈಕ್ 1 month ಆಗಿದೆ. ಈಗ ನನ್ನ ವಿಷನ್ ಪೂರ ಕರೆಕ್ಟ್ ಇದೆ. ವಿಷನ್ ಆಯ್ತಲ್ಲ, ಯಾಕಂದರೆ ಲೈಕ್ ಡಾಕ್ಟರ್ ಈಸ್ ಲೈಕ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ನಾನು ಗೂಗಲಲ್ಲಿ ನೋಡಿದೆ ಆ್ಯಕ್ಚುಲಿ ಡಾಕ್ಟರ್ ಒಳ್ಳೆ ಹೆಸರಿದ್ದಾರೆ. ಹಾಗಾಗಿ ನಾನು ಡಾಕ್ಟರ್ ಸುಶ್ರುತ್ ಸರ್ನ ರೆಕಮೆಂಡ್ ಮಾಡ್ತೀನಿ. ಯು ಕ್ಯಾನ್ ಗೋ ಫಾರ್ ಇಟ್. ಸರ್ವಿಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನನಗೆ ವೆರಿ ಕ್ವಿಕ್ ಆಗಿದೆ. ಫಸ್ಟು ನಿಮಗೆ ರೆಟಿನಾ ಸ್ಕ್ಯಾನಿಂಗ್ ಅಂತ ಇರುತ್ತೆ, ಅದು ಒಂದೇ ಲೈಕ್ ಇಟ್ ವಿಲ್ ಬಿ ಲೈಕ್ ಅರೌಂಡ್ 30 minutes ಐ ಥಿಂಕ್ ಸೊ. ಆಮೇಲೆ ಲೈಕ್ ನೆಕ್ಸ್ಟ್ ಡೇನೇ ನೀವು ಮಾಡಿಸ್ಕೋಬೇಕಾದ್ರೆ, ಅಂದರೆ ಇವಾಗ ಸರ್ಜರಿ ಮಾಡಿಸಿ 1 ತಿಂಗಳಾಗಿದೆ. ಇವಾಗ ನನ್ನ ವಿಷನ್ ತುಂಬ 100% ಇದೆ. ಆ್ಯಂಡ್ ಇವಾಗ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸ್ಕೂಲಲ್ಲಿದ್ದಾಗ ನಾನು ಸ್ಪೆಕ್ಸ್ ಹಾಕೋಕ್ಕಿಂತ ಮುಂಚೆ ಹೇಗಿತ್ತು ಕಣ್ಣು ಇವಾಗ ನಾರ್ಮಲ್ ಆಗಿದೆ. ಒಂಥರ ಫ್ರೀಡಮ್ ಸಿಕ್ಕಂಗಿದೆ.